ನಿಮ್ಮ ಮನೆಯ ಕರೆಂಟ್ ಬಿಲ್ ಜಾಸ್ತಿ ಬರ್ತಿದೆಯಾ? ಚಿಂತಿಸಬೇಡಿ, ಇಲ್ಲಿದೆ ಟಿಪ್ಸ್. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲನ್ನು ಪ್ರೆಸ್ ಮಾಡಿ. ನಿಮ್ಮ ಮನೆಯಲ್ಲಿ ವಿದ್ಯುತ್ ಬಿಲ್ ಜಾಸ್ತಿ ಬರುತ್ತದೆ ಎಂದು ನೀವು ಚಿಂತಿಸುತ್ತಿದ್ದೀರಾ? ಕೆಲವೊಂದು ನಾವು ಹೇಳುವ ಸಣ್ಣ ತಪ್ಪುಗಳು ಸಹ ವಿದ್ಯುತ್ ಬಿಲ್ಗಳಲ್ಲಿ ಭಾರಿ ಹೆಚ್ಚಳಕ್ಕೆ ಕಾರಣವಾಗಬಹುದು. ಈ ಸಲಹೆಗಳನ್ನು ಅನುಸರಿಸುವ ಮೂಲಕ ನಿಮ್ಮ ವಿದ್ಯುತ್ ಬಿಲ್ ಅನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಅವು ಯಾವುದಾಗಾದರೆ, ಬೇಸಿಗೆ, ಮಳೆಗಾಲ, ಚಳಿಗಾಲ ಋತುಮಾನವನ್ನು ಲೆಕ್ಕಿಸದೆ ವಿದ್ಯುತ್ ಶುಲ್ಕಗಳು ಹೆಚ್ಚುತ್ತಿವೆ. ಈ ಸಣ್ಣ ಸಲಹೆಗಳನ್ನು ಅನುಸರಿಸುವುದರಿಂದ ನಿಮ್ಮ ವಿದ್ಯುತ್ ಬಿಲ್ ಅನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. AC, ಗೀಸರ್, ವಾಷಿಂಗ್ ಮಿಷನ್ ಖರೀದಿಸುವಾಗ 5 ಸ್ಟಾರ್ ಇರುವಂತಹ ರೇಟಿಂಗ್ ಇರುವಂತಹ ವಸ್ತುಗಳನ್ನು ಖರೀದಿಸಿ. ಅವು ಕಡಿಮೆ ವಿದ್ಯುತ್ ಬಳಸುವ ಸಾಮರ್ಥ್ಯವನ್ನು ಹೊಂದಿದೆ. ಮನೆಯಲ್ಲಿ ಸಾಮಾನ್ಯ ವಿದ್ಯುತ್ ಬಲ್ಬುಗಳ ಬಳಕೆಯನ್ನು ಕಡಿಮೆ ಮಾಡಿ ಹೊಸ LED ಕಾಂಪ್ಯಾಕ್ಟ್ ಬಲ್ಬುಗಳನ್ನು ಬಳಸಿ ಅಂತಲೇ ಹೇಳ್ಬೋದು. ಇದು ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುತ್ತದೆ. LED ಬಲ್ಬುಗಳನ್ನು ಬಳಸುವುದರಿಂದ ಸುಮಾರು 70% ವಿದ್ಯುತ್ ಉಳಿತಾಯವಾಗುತ್ತದೆ. ಕೋಣೆಯಿಂದ ಹೊರಬರುವಾಗ ಫ್ಯಾನ್ ಮತ್ತು AC ಎಲೆಕ್ಟ್ರಾನಿಕ್ ಸಾಧನಗಳನ್ನು ಆಫ್ ಮಾಡಿ. ಕೋಣೆಯಲ್ಲಿ ಯಾವಾಗಲೂ AC ತಾಪಮಾನವನ್ನು 25 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಇರಿಸಿ. AC ಬಳಸುವಾಗ ಕೋಣೆಯ ಬಾಗಿಲುಗಳನ್ನು ಮತ್ತು ಕಿಟಕಿಗಳನ್ನು ಮುಚ್ಚಬೇಕು. ಈಗ AC ಒಮ್ಮೆ ಯೂಸ್ ಮಾಡಿದರೆ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ನೀವು ಹೊರಬರುವಾಗ ಬಾಗಿಲೆಲ್ಲ ಮುಚ್ಚಿ ಬಂದರೆ ಅಲ್ಲಿರುವಂತಹ ಒಮ್ಮೆ ಇದಾದಂತಹದ್ದು ಕೂಲಾಗಿರುವಂಥದ್ದು ನೆಕ್ಸ್ಟ್ ತುಂಬ ಟೈಮ್ ಕೂಲಾಗಿರ್ತದೆ. ಅದಕ್ಕೋಸ್ಕರ ಬಾಗಿಲೆಲ್ಲ ಹಾಕಿ ಬನ್ನಿ ಅಂತ ಹೇಳ್ತಾ ಮತ್ತು ಹೊಸ ವಸ್ತುಗಳನ್ನು ಖರೀದಿಸಿ ಆದಷ್ಟು 5 ರೇಟಿಂಗ್ ಇರುವಂತಹದ್ದು. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೋ ಮಚ್.